ಪ್ರಯತ್ನಗಳು ನಮ್ಮ ಜನಪ್ರತಿನಿಧಿಗಳ ಆಗ್ಲಿ ಅನ್ನೋದೇ ಎಲ್ಲರ ಆಶಯ. ಇನ್ನು ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆಪರೇಷನ್ ವಾರ್ ಶುರುವಾಗಿದೆ. ಬಿಜೆಪಿ ಶಾಸಕರನ್ನ ಕರೆಸಿ ಲೋಕಸಭಾ ಚುನಾವಣೆಗೆ ನಿಲ್ಲಿಸುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆದರೆ ಶಾಸಕರನ್ನ ಉಳಿಸಿಕೊಳ್ಳಲು ಬಿಜೆಪಿ ಪ್ರಬಲ ತಂತ್ರವನ್ನೇ ಹೂಡಿದೆ. ಬಿಜೆಪಿ ಶಾಸಕರಿಗೆ ಗಾಳ ಹಾಕಿದೆ ಕಾಂಗ್ರೆಸ್. ಎಂಎಲ್ಎಗಳ ಮನವೊಲಿಕೆಗೆ ಕೇಸರಿ ಪಡೆ ಸರ್ಕಸ್. ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ 20 ಕಡೆ ಜಯದ ಪತಾಕೆ ಹಾರಿಸಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಇದೇ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗೆಲ್ಲೋ ಕುದುರೆಗಳಿಗೆ ಗಾಳ ಹಾಕ್ತಿದ್ದಾರೆ. ಆದರೆ ಶಾಸಕರನ್ನ ಉಳಿಸಿಕೊಳ್ಳೋ ಹೊಣೆ ಮಾಜಿ ಸಿಎಂ ಯಡಿಯೂರಪ್ಪ ಹೆಗಲೇರಿದೆ. ಅದರಿಂದ ನಿನ್ನೆ ಸಭೆ ನಡೆಸಿ ಬಂಡೆದ್ದವರ ಸಮಸ್ಯೆ ಕೇಳಿದಾರಂತೆ ಬಿಎಸ್ವೈ. ನಿನ್ನೆ ಗೈರಾಗಿದ್ದ ಸೋಮಶೇಖರ್ರನ್ನ ಇವತ್ತು ಕರೆಸಿ ಚರ್ಚೆ ನಡೆಸಲಾಗಿದೆ. ನಿನ್ನೆ ಯಡಿಯೂರಪ್ಪನವ್ರದ್ದು ಸಭೆ ನನಗೆ ಮಾಹಿತಿ ಲೇಟಾಗಿ ಸಿಕ್ತು. ನಾನು ಕಾನ್ಸ್ಟಿಟ್ಯೂನ್ಸಿಲಿ ಬೇರೆ ಬೇರೆ ಪ್ರೋಗ್ರಾಮಲ್ಲಿದ್ದೆ, ಅದು ಬರಲಿಕ್ಕಾಗಲಿಲ್ಲ. ಈಗ ಕಾಂಗ್ರೆಸ್ ಸೇರ್ತಾರೆ ಎಸ್ ಟಿ ಸೋಮಶೇಖರ್ ಅಂತ ಚರ್ಚೆ, ಈ ಬಗ್ಗೆ ಏನಾದರೂ ಮಾತಾಡೋದು? ಅಲ್ಲ, ನೀವೇ ಹೇಳ್ತಾ ಇರೋದು. ಅದು ನಾನೆಲ್ಲೂ ಕೂಡ ಹೇಳಲಿಲ್ಲ. ಅವ್ರ ಕಾನ್ಸ್ಟಿಟ್ಯೂನ್ಸಿ ಅವ್ರದ ಪಂಚಾಯತಿಯಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಅದನ್ನ ಶಾರ್ಟ್ ಔಟ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು, ಬನ್ನಿ ಅಂತ ಹೇಳಿದೆ. ಅವ್ರು ನನ್ನ ಸಭೆಯಲ್ಲೇನು ಇರಲಿಲ್ಲ. ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿಲಿ ಇದ್ದೀನಿ ಅಷ್ಟೇ. ಶಾಸಕ ಶಿವರಾಮ್ ಹೆಬ್ಬಾರ್ರನ್ನ ಮಾಜಿ ಸ್ಪೀಕರ್ ಕಾಗೇರಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಆದರೆ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗ್ತಿದೆ. ಅಧಿಕಾರಕ್ಕೆ ಹಣಕ್ಕಾಗಿ ಓಡ್ ಹೋದ್ರು ಇವರೆಲ್ಲ. ಇವರು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇಲ್ಲಿ ಮತ್ತೆ ಅಧಿಕಾರಕ್ಕೆ ಹಣಕ್ಕಾಗಿ ಬರೋದಲ್ಲ. ಇವರು ಇಷ್ಟೇ ಉದ್ದೇಶ ಅಲ್ಲ. ಈಗ ಆಪರೇಷನ್ ಕಾಂಗ್ರೆಸ್ ಬಗ್ಗೆ ಕೆರಳಿ ಕೆಂಡವಾಗಿರೋ ಬಿಜೆಪಿಯವರು ನಮಗೂ ಆಪರೇಷನ್ ಮಾಡೋಕೆ ಬರುತ್ತೆ ಅಂತಿದ್ದಾರೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋ ಜನ ಅಲ್ಲ. ನಾವೇನಾದ್ರು ಮಾಡಿದ್ರೆ ಮತ್ತೆ ಮೇಲೆ ಹೇಳಕ್ಕೂ ಆಗಲ್ಲ. ನಾವೇನಾದ್ರು ಮಾಡಿದ್ರೆ ಅಷ್ಟು ಮಾತ್ರ ಹೇಳಬಲ್ಲೆ. ಇವತ್ತು ಪ್ರಪಂಚಕ್ಕೆ ಮೋದಿ ಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ದೇಶದಲ್ಲಿ ಇರುವಂತ ಒಬ್ಬ ನಾಯಕನನ್ನು ಇವತ್ತು ಪ್ರಪಂಚ ಒಪ್ಪುತ್ತಾ ಇದೆ ಅಂತ ಹೇಳಿ, ಅದಕ್ಕಾಗಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ಯಾರೇ ಪಾರ್ಟಿ ಬಿಟ್ಟು ಹೋದ್ರು ಕೂಡ ಅವರು ವಾಪಸ್ ಬರಬೇಕು ಅನ್ನುವಂಥ ನನ್ನ ವಿನಂತಿ ಇದೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರರು ಒಂದು ರೀತಿಯಲ್ಲಿ ಕಲ್ಲು ಬಿಸಾಡುವಂತ, ನೀರಿಗೆ ಸಮುದ್ರಕ್ಕೆ ಕಲ್ಲು ಬಿಸಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಪಕ್ಷದಲ್ಲಿರೋರ್ಗೇನೆ ಅಧಿಕಾರ ಕೊಡ್ಲಿಕ್ಕೆ ಆಗ್ತಿಲ್ಲ, ಅವ್ರ ಪಕ್ಷದಲ್ಲಿರೋರ್ನೇ ಉಳಿಸ್ಕೊಳಕ್ಕಾಗ್ತಿಲ್ಲ, ಸಮಾಧಾನವನ್ನು ಮಾಡ್ಕೊಳ್ಳಕ್ಕಾಗ್ತಿಲ್ಲ ಮತ್ತು ಸಮರ್ಥಿಸ್ಕೊಳ್ಳಕ್ಕಾಗ್ತಿಲ್ಲ. ಇಂಥವರು ಆಪರೇಷನ್ ಹಸ್ತ. ಆ ಕಡೆ ಬಿಜೆಪಿಯವರು ಶಾಸಕರನ್ನ ಉಳಿಸಿಕೊಳ್ಳೋ ತರಾತುರಿಯಲ್ಲಿದ್ರೆ, ಈ ಕಡೆ ಆಪರೇಷನ್ ಮಾಡೇ ಮಾಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಸುಳಿವು ನೀಡಿದ್ದಾರೆ. ಬೇರೆ ಬೇರೆ ರಾಜಕಾರಣ ನಡೆದಾಗ ಏನಾಗಿತ್ತು? ಆಗ ಅವ್ರದ್ದೆಲ್ಲ ಕರೆಕ್ಟಾ? ಮಧ್ಯಪ್ರದೇಶದಲ್ಲಿ ಮಾಡಿದ್ದು ಭಾಳ ಕರೆಕ್ಟಾ? ಕರ್ನಾಟಕದಲ್ಲಿ ಮಾಡಿದ್ದು ಭಾಳ ಕರೆಕ್ಟಾ? ಇಲ್ಲ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡಿದೆಲ್ಲ ಕರೆಕ್ಟಾ? ಅವ್ರದ್ದೆಲ್ಲ ಭಾಳ ಕರೆಕ್ಟು. ಬಿಜೆಪಿನಲ್ಲಿ ನಮ್ಮ ಭಾಗದಲ್ಲಿ ಯಾವಾಗಲೂ ಒಂದು ಮಂತ್ರಿ ಕಾಯಂ ಯಾವ್ದಪ್ಪ ಅಂದ್ರೆ ಧನಕಾಯ ಮಂತ್ರಿ ಕಾಯಂ ಕೊಡ್ತಾರೆ. ನಮ್ಮ ಭಾಗದ ಜನಕ್ಕೆ ಇಂಪಾರ್ಟೆಂಟ್ ಖಾತೆನೂ ಕೊಟ್ಟಿಲ್ಲ, ಇಂಪಾರ್ಟೆಂಟ್ ಇದನ್ನು ಏನೋ ಜನರಿಗೂ ಮಾಡಿಲ್ಲ. ಬಹಳ ಜನ ಬೇಸತ್ತಿದ್ದಾರೆ. ಹಲವಾರು ಮಂದಿ ಅಲ್ಲಿಂದ ಬೇಜಾರಂದ್ರು ನಿಜ. ಹೋದ ಬಾರಿಗೆ ಏನು ನಿಂತು ಡಿಫೀಟ್ ಆದಂತ MLAs ಅದಾರ, ಅವ್ರು ಕೂಡ ಹಲವಾರು ಮಂದಿ ನಮ್ಮ ಪಕ್ಷ ಸೇರಕ ಈಗಾಗಲೇ ತುದಿಗಾಲ ಮೇಲೆ ನಿಂತಾರ. ಬರ್ಬೋದು 13-14 ಜನ ಆಲ್ರೆಡಿ ಇದ್ದಾರೆ. ಸಿಟ್ಟಿಂಗ್ ಇದ್ದವ್ರು ಏನದಲ್ಲ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಆಪರೇಷನ್ ಹಸ್ತ ಕೇವಲ ಬಿಜೆಪಿ ಅವರನ್ನ ಸೆಳೆಯೋದಕ್ಕೆ ಮಾತ್ರನಾ ಅಂತ ಕೇಳಿದ್ರೆ ಖಂಡಿತ ಅಲ್ಲ. ಯಾಕೆಂದ್ರೆ 19 ಶಾಸಕರನ್ನ ಹೊಂದಿರುವ ಜೆಡಿಎಸ್ಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ಯಾಕೆ ಅಂತ ನೋಡ್ತಾ ಹೋಗೋಣ. ತುಮಕೂರಿನ 2 ಶಾಸಕರಿಗೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಮಂಡ್ಯದ ಪ್ರಬಲ ನಾಯಕನಿಗೆ ಆಹ್ವಾನ ಹೋಗಿದೆಯಂತೆ. ದಳಪತಿಗಳಿಗೂ ಕಾದಿದೆಯಾ ಆಪರೇಷನ್ ಶಾಕ್? ಮಂಡ್ಯದಲ್ಲಿ ಮಹಾ ಬೇಟೆಗೆ ಸಿದ್ಧವಾದ್ರ ಡಿಕೆಶಿ. ಕಾಂಗ್ರೆಸ್ನಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳು ಇಲ್ವೋ ಅಲ್ಲಲ್ಲಿ ಪ್ರಬಲ ಕುಳಗಳನ್ನ ಸೆಳೆಯಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇದೀಗ ಮಾಜಿ ಸಚಿವ ಸಿಎಸ್ ಪುಟ್ಟರಾಜುಗೆ ಕಾಂಗ್ರೆಸ್ ಗಾಳ ಹಾಕಿದೆಯಂತೆ. ಮಂಡ್ಯದಲ್ಲಿ ಪ್ರಬಲ ಅಭ್ಯರ್ಥಿ ಹುಡುಕ್ತಾ ಇರುವ ಕೈಪಡೆ ಕಣ್ಣಿಗೆ ಸಿಎಸ್ ಪುಟ್ಟರಾಜು ಬಿದ್ದಿದ್ದಾರೆ. ಪುಟ್ಟರಾಜು ಕಾಂಗ್ರೆಸ್ ಸೇರಿದ್ರೆ ಅವರೇ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿದ್ದಾರೆ. ವಿಧಾನಸಭೆ ಎಲೆಕ್ಷನ್ ವೇಳೆಯಲ್ಲೇ ಕಾಂಗ್ರೆಸ್ ನಾಯಕರು ಪುಟ್ಟರಾಜುಗೆ ಗಾಳ ಹಾಕಿದ್ರು. ಸದ್ಯ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವ ಪುಟ್ಟರಾಜು ಕಾಂಗ್ರೆಸ್ ಸೇರಿದ್ರೂ ಅಚ್ಚರಿ ಇಲ್ಲ. ತುಮಕೂರು ಜೆಡಿಎಸ್ ಶಾಸಕರನ್ನ ಸೆಳೆಯೋಕೆ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ. ಚಿಕ್ಕನಾಯಕನಹಳ್ಳಿ, ಮುಳಬಾಗಿಲು ಮತ್ತಿತರ ಕ್ಷೇತ್ರಗಳ ಶಾಸಕರ ಜೊತೆ ರಹಸ್ಯ ಚರ್ಚೆ ನಡೆದಿದೆಯಂತೆ.
ನಮ್ಮಲ್ಲಿರೋರು ಒಬ್ಬರೇ ಒಬ್ಬ ಶಾಸಕರು ಕೂಡ ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. 10 ಜನ 12 ಜನ ಕಾಂಗ್ರೆಸ್ಗೆ ಹೋಗಕ್ಕೆ ಯಾರು ಹೋಗ್ತಾರೆ? ಕೆರೆಯಲ್ಲಿ ನೀರು ತುಂಬಿದ ಮೇಲೆ ಮಲಿನ ಆಗ್ತದೆ. ಆ ಮಲಿನದೊಳಗೆ ಯಾರು ಹೋಗ್ತಾರೆ? ಹೆಚ್ಚು ನೀರು ಬಂದು ಏನಾಗ್ತದೆ? ಕೊಚ್ಕೊಂಡು ಹೋಗ್ತಾ ಇರ್ತದೆ. ಆದ್ರಿಂದ ಆ ಪ್ರಶ್ನೆ ಜನತಾದಳದಲ್ಲಿ ಪಕ್ಷ ಬಿಡ್ತಕ್ಕಂಥ ಏಕೈಕ ಒಬ್ಬನೇ ಒಬ್ಬ ಶಾಸಕ ಇಲ್ಲ. ಮಂಡ್ಯದಲ್ಲಿ ಸ್ಪರ್ಧಿಸಲ್ವಾ ಸುಮಲತಾ? ನನಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿಲ್ಲ, ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನೋ ಇಲ್ವೋ ಗೊತ್ತಿಲ್ಲ ಅಂತ ಸಂಸದೆ ಸುಮಲತಾ ಬಾಂಬ್ ಸಿಡಿಸಿದ್ದಾರೆ. ರಾಜಕೀಯ ಅನ್ನೋದು ನನಗೆ ಅನಿವಾರ್ಯ ಅಲ್ಲ, ಇದೊಂದು ಆಕಸ್ಮಿಕ. ನೋಡೋಣ, ಆ ಟೈಮಲ್ಲಿ ನನಗೆ ನನ್ನ ಮನಸ್ಸಿಗೆ ಎಲ್ಲ ಸಮಾಧಾನವಾಗಿತ್ತು, ಎಲ್ಲ ಕರೆಕ್ಟಾಗಿದೆ, ಎಲ್ಲೂ ತಪ್ಪು ಹೆಜ್ಜೆ ಹಾಕಬಾರ್ದು ಅಂತ ಅನಿಸಿದ್ರೆ ಆ ರೀತಿ ನಾನು ಹೆಜ್ಜೆ ಹಾಕ್ತೀನಿ ಹೊರತು ಈಗಲಿಂದಾನೇ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಇದಕ್ಕೆಲ್ಲ ಉತ್ತರ ಕೊಡೋದೇ ಇಲ್ಲ. ಆಪರೇಷನ್ ಹಸ್ತದ ವಿಚಾರ ಇಷ್ಟು ಜೋರಾಗಿರುವಂತಹ ಸಂದರ್ಭದಲ್ಲಿ ಹಾಗಾದರೆ ಕಾಂಗ್ರೆಸ್ ಯಾವ್ಯಾವ ಬಿಜೆಪಿ ನಾಯಕರಿಗೆ, ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಜೆಪಿ ನಾಯಕರಿಗೆ ಯಾರ್ಯಾರಿಗೆ ಗಾಳ ಹಾಕಿದೆ ಕಾಂಗ್ರೆಸ್ ಅಂತ ನೋಡೋದಾದ್ರೆ, ಯಶವಂತಪುರ ಶಾಸಕರಾಗಿರುವಂತಹ ST ಸೋಮಶೇಖರ್ ಅವರಿಗೆ ಗಾಳ ಹಾಕಿದೆ. ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತಹ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಆದರೆ ನಾನು ಇನ್ನೂ ಕೂಡ ಬಿಜೆಪಿಯಲ್ಲೇ ಇದ್ದೇನೆ ದೈಹಿಕವಾಗಿ ಮಾನಸಿಕವಾಗಿ ಅಂತ ಅವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ KR ಪುರಂ ಶಾಸಕರಾಗಿರುವಂತಹ ಬೈರತಿ ಬಸವರಾಜು ಅವರಿಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ. ಇವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ಇದ್ದದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆನಂತರ ಬಿಜೆಪಿಗೆ ಬಂದಿದ್ರು. ಅದೇ ರೀತಿಯಾಗಿ ಯಲ್ಲಾಪುರ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರಿಗೂ ಕೂಡ ಗಾಳ ಹಾಕಿದೆ ಕಾಂಗ್ರೆಸ್. ಈಗಾಗಲೇ ಬೆಂಗಳೂರಿಗೆ ಬಂದು ನನ್ನ ನಿರ್ಧಾರವನ್ನ ಹೇಳ್ತೀನಿ ಅನ್ನುವಂತಹ ಕ್ಲೈಮ್ಯಾಕ್ಸ್ ವಿಚಾರವನ್ನೇ ಹೇಳ್ತಾನೆ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಅವರು. ಇನ್ನು ಶರಣು ಸಲಗಾರ್ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು, ಇವರಿಗೂ ಕೂಡ ಈಗಾಗಲೇ ಕಾಂಗ್ರೆಸ್ ಗಾಳವನ್ನ ಹಾಕಿದೆ. ಅಷ್ಟು ಮಾತ್ರ ಅಲ್ಲ, ಮಾಜಿ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪ ಅವರಿಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ. ಅವರನ್ನ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂತಹ ಚರ್ಚೆಗಳು ಆರಂಭ ಆಗಿದೆ. ಇನ್ನು ಯಾವ್ಯಾವ ಜೆಡಿಎಸ್ ನಾಯಕರಿಗೆ ಗಾಳ ಹಾಕಲಾಗಿದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮಾಜಿ ಸಂಸದರಾಗಿರುವಂತಹ CS ಪುಟ್ಟರಾಜು ಅವರು ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲೇ ಅವರಿಗೆ ಗಾಳ ಹಾಕಲಾಗಿತ್ತು. ಆದ್ರೆ ಈಗ ಮತ್ತೆ ಅಂತಹದ್ದೇ ಪ್ರಯತ್ನವನ್ನ ಮುಂದುವರೆಸಿದೆ ಕಾಂಗ್ರೆಸ್ ಅನ್ನುವಂತಹ ಚರ್ಚೆ ಆರಂಭ ಆಗಿದೆ. ಮಾಜಿ ಶಾಸಕರಾಗಿರುವಂತಹ ಗೌರಿಶಂಕರ್ ಇವರ ಮಾತುಗಳು ಕೂಡ ಆ ಸಂದರ್ಭದಲ್ಲೂ ಕೂಡ ಬಹಳ ಜೋರಾಗಿ ಕೇಳಿ ಬಂದಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದನ್ನ ನಾವು ಗಮನಿಸಬಹುದು. ಇನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಶಾಸಕರಾಗಿರುವಂತಹ CB ಸುರೇಶ್ ಬಾಬು ಅವರ ಜೊತೆ ಮಾತುಕತೆಯೇ ನಡೆದು ಹೋಗಿದೆ ಅನ್ನುವಂತಹ ವಿಚಾರವೂ ಕೂಡ ಕೇಳಿ ಬರ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಮುಳಬಾಗಿಲು ಕ್ಷೇತ್ರದ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಅವರ ಜೊತೆನೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಅವರು ರೆಡಿ ಆಗಿದ್ದಾರೆ ಕಾಂಗ್ರೆಸ್ಗೆ ಬರೋದಕ್ಕೆ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ, ಇನ್ನು ಕೂಡ ಕೆಲವು ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆಗ ಏನಾಗುತ್ತೆ, ಯಾರ್ಯಾರು ಪಕ್ಷಾಂತರವನ್ನ ಮಾಡ್ತಾರೆ, ಆ ಪಕ್ಷಾಂತರ ಪರ್ವ ಹೇಗಿರುತ್ತೆ, ಕರ್ನಾಟಕದ ರಾಜಕೀಯನೇ ಯಾವಾಗಲೂ ಕೂಡ ಬಲು ರೋಚಕ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇವೆಲ್ಲವೂ ನಡೀತಾ ಇರೋದು ಲೋಕಸಭಾ ಎಲೆಕ್ಷನ್ಗಾಗಿ. ಸೊ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ 6 ತಿಂಗಳ ಮೊದಲೇ ಶುರುವಾಗಿದೆ. ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಕ್ಷೇತ್ರವನ್ನ ಬದಲಿಸ್ತಾರಂತೆ. ರಾಹುಲ್ ಗಾಂಧಿ 2 ಕಡೆ ಸ್ಪರ್ಧಿಸ್ತಾರೆ ಅಂತ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಕೋಲಾರದಿಂದ ಅಖಾಡಕ್ಕೆ, ಹಾಸನದಿಂದ ಸ್ಪರ್ಧಿಸ್ತಾರ HD ದೇವೇಗೌಡ. ಲೋಕಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆ ಶುರುವಾಗಿದೆ. ತೆರೆಮೆರೆಯಲ್ಲಿ ಅಭ್ಯರ್ಥಿ ಆಯ್ಕೆಯೂ ನಡೆಯುತ್ತಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈ ಬಾರಿ ಕಲಬುರಗಿ ಜೊತೆ ಕೋಲಾರದಿಂದಲೂ ಸ್ಪರ್ಧಿಸುವ ಸಾಧ್ಯತೆ ಇದೆ. ಆ ವಿಚಾರವನ್ನ ಸ್ವತಃ ಕಾಂಗ್ರೆಸ್ ಶಾಸಕರೇ ಬಹಿರಂಗಪಡಿಸಿದ್ದಾರೆ. ಬೆಂಗಳೂರಿಗೆ ಬಂದಾಗ, ಡೆಲ್ಲಿಗೆ ಹೋದಾಗೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಭೇಟಿ ಮಾಡೋದು ಸಹಜ. ಹೀಗೆ ಭೇಟಿ ಮಾಡಿದಾಗ ನಾನು ಕೋಲಾರಕ್ಕೆ ತಾವು ಬಂದರೆ ಭಾಳ ಒಳ್ಳೆಯದಾಗತ್ತೆ, ಆ ಭಾಗದಲ್ಲಿ ನಿಮ್ಮನ್ನು ಗೆಲ್ಸ್ಕೊಂಡ್ರೆ ಬಹುಶಃ ನಮ್ಗೆ ಒಳ್ಳೆಯದಾಗತ್ತೆ, ಬರಬೇಕು ಅನ್ನೋ ಮನವಿಯನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅದಕ್ಕೆ ಅವರು ಇಲ್ಲ, ಹೈಕಮಾಂಡ್ ಹಿಡಿದಾರ, ನಾನು ಯಾವುದೂ ಆ ಥರ ನಿರ್ಧಾರ ತಗೊಂಡಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಮುಂದೆ ಕಾಲ ಬಂದಾಗ ಕಾದು ನೋಡೋಣ. ರಾಹುಲ್ ಗಾಂಧಿ 2 ಕಡೆ ಸ್ಪರ್ಧೆ. ವಯನಾಡು ಸಂಸದ ರಾಹುಲ್ ಗಾಂಧಿ ಈ ಬಾರಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಅಮೇಠಿಯಿಂದ ರಾಗ ಅಖಾಡಕ್ಕೆ ಇಳಿತಾರೆ ಅಂತ ನಿನ್ನೆಯಷ್ಟೇ ಉತ್ತರ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು. ಇದೀಗ ವಯನಾಡಿನಿಂದಲೂ ರಾಗ ಸ್ಪರ್ಧಿಸ್ತಾರೆ ಅಂತ ಹರೀಶ್ ರಾವತ್ ಹೇಳಿದ್ದಾರೆ. वायनाड से तो लड़ेंगे ही लड़ेंगे, लेकिन साथ साथ जो है अमेठी, क्योंकि वायनाड कष्ट के समय में उनके साथ खड़ा रहा है, तो अमेठी उनका स्वाभाविक घर है. ವಿಜಯಪುರದಿಂದ ಕಾರಜೋಳ ಸ್ಪರ್ಧೆ. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿಯಲ್ಲೂ ಭರ್ಜರಿ ತಯಾರಿ ನಡೀತಾ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದ ಮಾಜಿ ಸಚಿವ ದಲಿತ ನಾಯಕ ಗೋವಿಂದ ಕಾರಜೋಳ ವಿಜಯಪುರ ಲೋಕಸಭೆಯಿಂದ ಸ್ಪರ್ಧಿಸೋ ಸಾಧ್ಯತೆ ಇದೆ. ಕಾರಜೋಳ ಸ್ಪರ್ಧೆಗೆ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ
ಸಮ್ಮತಿ ಸೂಚಿಸಿದಂತೆ ಕಾಣ್ತಿದೆ. ನೋಡ್ರಿ, ಅದು ಗೋವಿಂದಣ್ಣಗ ನನಗೆ ಬಿಟ್ಟಿದ್ದು. ನಾವಿಬ್ಬರು ಒಂದೇ ಇದ್ದಿದ್ದೆವು, ನಾವು ಮಾತಾಡ್ತೇವೆ. ಅವನೇ ನಿಂದಿರ್ತೀನಿ, ಅವ್ರನ್ನೇ ನಿಂದಿರ್ಸನು. ನಾನೇ ನಿಂದಿರ್ಬೇಕಂತ ಏನು ನನಗೇನು ಅವಶ್ಯಕತೆ ಇಲ್ಲ. ನನ್ನ ಮುಂದಂತೂ ಅವ್ರು ಹೇಳಿಲ್ಲ. ಇನ್ನು ಎಲ್ಲಾ ಮುಗಿತು ಅನ್ನೋವಾಗ್ಲೇ ಕಾಂಗ್ರೆಸ್ನಲ್ಲಿ ಒಂದೊಂದೇ ಸಮಸ್ಯೆಗಳು ಹೊರಬರ್ತಿವೆ. ಮೊದಲು ಡಿಕೆಶಿ ಸಿದ್ದರಾಮಯ್ಯ ಜಗಳ, ಆ ನಂತರ ಗ್ಯಾರಂಟಿ ಗೊಂದಲ ಮನೆ ಮಾಡಿತ್ತು. ಇದೀಗ ಮಂತ್ರಿಗಿರಿ ಬಿಟ್ಟು ಕೊಡುವ ಆಟ ಶುರುವಾಗಿದೆ. ಇಲ್ಲಿವರೆಗೂ ಸಚಿವರೇ ಆಗದೆ ಇರುವಂತಷ್ಟು ಸಾಕಷ್ಟು ಜನ ಇದ್ದಾರೆ, ಹಿರಿಯರಿದ್ದಾರೆ. ಅವಕಾಶ ಮಾಡಿಕೊಡೋದು ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ತಿಳಿಸಿದ್ದೆ. ನನ್ನ ಸಾಮರ್ಥ್ಯ ಇಲ್ಲ, ನಾನು ಯಾಕೆ 2.5 ವರ್ಷಕ್ಕೆ ಬಿಟ್ಕೊಡ್ಬೇಕು? ಅವ್ರು ಹೇಳಿದ್ರೆ ಅವ್ರು ಬಿಟ್ಕೊಡ್ತಾರೆ, ನಾವೇನು ಆ ರೀತಿ ಹೇಳಿಲ್ವಲ್ಲ. 2.5 ವರ್ಷದ ಬಳಿಕ ಎಲ್ಲರಿಗೂ ಅವಕಾಶ. ಪದೇ ಪದೇ ಆಸೆ ಹೊರಹಾಕ್ತಿದ್ದಾರೆ ಕೈ ಶಾಸಕರು. ಇರೋದೇ 34 ಸಚಿವ ಸ್ಥಾನ. ಅದೇ 34 ಸ್ಥಾನಗಳ ಮೇಲೆ 135 ಕಾಂಗ್ರೆಸ್ ಶಾಸಕರು ಆಸೆ ಗಣ್ಣಿನಿಂದ ನೋಡ್ತಿದ್ದಾರೆ. ಕೆಲವರಂತೂ ಬಹಿರಂಗ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇನ್ನೂ ಕೆಲವರು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಆದ್ರೀಗ 2.5 ವರ್ಷದ ಬಳಿಕ ಎಲ್ಲರಿಗೂ ಅವಕಾಶ ಸಿಗುತ್ತದೆ ಅಂತ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಬಾಂಬ್ ಸಿಡಿಸಿದ್ದಾರೆ. ಮುನಿಯಪ್ಪನವರು ತಾವಾಗಲೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. 2.5 ವರ್ಷದ ನಂತರ ನಾವು ಯಾರ್ಯಾರು ಮಂತ್ರಿಗಳು ಎಲ್ಲರೂ ಕೂಡ ನೆಕ್ಸ್ಟ್ ಇದ್ದಂಥ ಹೊಸ ಯುವಕರಿಗೆ ಅವ್ರಿಗೂ ಅವಕಾಶ ಕೊಡೋನು. ಇದು ಟೋಟಲ್ ಟೀಮ ಬದಲಾವಣೆ ಆಗೋಣ ಅಂತ ಮಾತು ಮುನಿಯಪ್ಪನವ್ರು ಹೇಳಿದ್ದಾರೆ. ಆ ಟೀಪಿಗೆ ಎಲ್ಲರೂ ಇವತ್ತು, ಯಾಕಂದ್ರೆ ಈಗಾಗಲೇ ಒಳ್ಳೊಳ್ಳೆ ಬೋಲ್ಡ್ಗಳದಾವೆ. ಸಿಎಂ ಸಿದ್ದರಾಮಯ್ಯ ಸೇರಿ ಇಡೀ ಟೀಮ್ ಚೇಂಜ್ ಆಗುತ್ತೆ. ಡಿಕೆ ಶಿವಕುಮಾರ್ಗೆ ಒಲಿಯುತ್ತಾ ಮುಖ್ಯಮಂತ್ರಿ ಸ್ಥಾನ. ಸಿಎಂ ಸೇರಿದಂತೆ ಇಡೀ ಟೀಮ್ ಚೇಂಜ್ ಆಗಬಹುದು ಎನ್ನುವ ಮೂಲಕ ವಿನಯ್ ಕುಲಕರ್ಣಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದರೊಂದಿಗೆ 2.5 ವರ್ಷದ ಬಳಿಕ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಬದಲಾವಣೆ ಫಿಕ್ಸ್ ಎನ್ನುವ ಸುಳಿವು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸಹಿತ ಆಗುತ್ತೆ ಸರ್, ಎಲ್ಲ ಟೋಟಲ್ ಟೀಮ್ ಅಂತ ಹೇಳ್ಯಾರ ಅವರು. ಅಂದ್ರೆ ನೋಡ್ರಿ, CM ಇದ್ರೆ ಏನೈತಲ್ಲ ಅದನ್ನ ಹೈಕಮಾಂಡ್ ತೀರ್ಮಾನ ತಗೊಂತಾರೆ. ಉಳಿದಂತ ಅವರು ಇದನ್ನ ವ್ಯಕ್ತಪಡಿಸ್ಯಾರ. ಸಚಿವ ಸ್ಥಾನ ಬಿಡಬೇಕು ಅಂತ ಮಾತುಕತೆ ಆಗಿದೆ. ಸಚಿವ ಸ್ಥಾನ ನೀಡುವ ಮೊದಲೇ ಕಾಲಾವಕಾಶ ಕುರಿತು ಚರ್ಚೆ ಆಗಿದೆ. ಈಗ ಸಚಿವರಾದವರು 2 ವರ್ಷ ಆದ್ಮೇಲೆ ಬರೋಬ್ಬರಿ ಅವಕಾಶ ನೀಡಬೇಕು ಅಂತ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಹೇಳಿದ್ದಾರೆ. ಅವರು ಕೂಡ 2 ವರ್ಷ ಆದ ನಂತರ ಇನ್ನೊಬ್ಬರಿಗೂ ಅವಕಾಶ ಬೇಕಲ್ಲ ಪಕ್ಷದಲ್ಲಿ, ಸಹಜ. ಮೊದಲ ಮಾತಾಗಿದೆ, ಅವ್ರು ಏನು ಹೇಳಿದ್ದಾರೆ ಅದು ಸರಿ. ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಭೇಟಿ ಮಾಡಿದಾಗ, ಸಿದ್ದರಾಮಯ್ಯನ ಭೇಟಿ ಮಾಡಿದಾಗ, DK ಶಿವಕುಮಾರ್ ಸಾಹೇಬರನ್ನ ಭೇಟಿ ಮಾಡಿದಾಗ ಕೂಡ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಸ್ವಲ್ಪ 2 ವರ್ಷ ಕಾಯಿರಿ, ಮುಂದಿನ ದಿನಮಾನಗಳಲ್ಲಿ ನಿಮಗೂ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಚಿವ ಸ್ಥಾನದ ವ್ಯಾಲಿಡಿಟಿ 2 ವರ್ಷ ಎಂಬ ಕಾರಣಕ್ಕೆ ಸಚಿವರು ಅಭಿವೃದ್ಧಿಗೆ ಸಮಯ ಮೀಸಲಿಡುವ ಬದಲು ಸ್ವಯಂ ಅಭಿವೃದ್ಧಿಗೆ ಹೆಚ್ಚಿನ ಸಮಯ ಮೀಸಲಿಟ್ಟಿದ್ದಾರೆ ಎಂದು ಬಿಜೆಪಿ ಟೀಕೆ ಮಾಡಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಜಾರಿಯ ಬಗ್ಗೆ ಯಾವಾಗಲೂ ಕೂಡ ಗೊಂದಲ. ಆದರೆ ಈಗ ಈ ಗೃಹಲಕ್ಷ್ಮಿ ಯೋಜನೆ ಜಾರಿ ಮತ್ತೆ 3 ದಿನ ಮುಂದಕ್ಕೆ ಹೋಗಿದೆ. ಬೆಳಗಾವಿಯಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ ಕೂಡ ಮೈಸೂರಿಗೆ ಶಿಫ್ಟ್ ಆಗಿದೆ. ಗೃಹಲಕ್ಷ್ಮಿಯನ್ನ ಮುಂದೂಡಿದ್ ಯಾಕೆ, ಕಾರಣ ಏನು, ಎಷ್ಟು ಜನ ಫಲಾನುಭವಿಗಳ ನೋಂದಣಿ ಆಗಿದೆ, ಇವೆಲ್ಲದರ ಮಾಹಿತಿ ಇಲ್ಲಿದೆ. ಬೆಂಗಳೂರಿನಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆಗೆ ಚಾಲನೆ ಕೊಟ್ಟರು. ಕಲಬುರಗಿಯಲ್ಲಿ ಗೃಹ ಜ್ಯೋತಿಯನ್ನ ಅದ್ದೂರಿಯಾಗಿ ಶುರು ಮಾಡಿದ್ರು. ಆಗಸ್ಟ್ 27ಕ್ಕೆ ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಳಿಸಲು ಸರ್ಕಾರ ತೀರ್ಮಾನಿಸಿತ್ತು. ಆದರೆ ಆಗಸ್ಟ್ 30ಕ್ಕೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಜೊತೆಗೆ ಬೆಳಗಾವಿ ಬದಲು ಮೈಸೂರಿಗೆ ಕಾರ್ಯಕ್ರಮ ಶಿಫ್ಟ್ ಆಗಿದೆ. ರಾಹುಲ್ ಗಾಂಧಿಗಾಗಿ ಕಾರ್ಯಕ್ರಮವೇ ಶಿಫ್ಟ್. ಗೃಹಲಕ್ಷ್ಮಿ ಯೋಜನೆ ಕಾರ್ಯಕ್ರಮ ಲಾಂಚ್ ಮಾಡಲು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾಗೆ ಸರ್ಕಾರ ಇನ್ವೈಟ್ ಮಾಡಿತ್ತು. ಆದರೆ ರಾಹುಲ್ ಗಾಂಧಿ ಆಗಸ್ಟ್ 30ಕ್ಕೆ ಬೆಂಗಳೂರಿಗೆ ಬರ್ತಿದ್ದು, ಬೆಳಗಾವಿಗೆ ಹೋಗಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರೋದು ಕಷ್ಟ ಅಂತ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಮೈಸೂರಿಗೆ ಶಿಫ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧೀಜಿಯವರು ಬರ್ತಾ ಇದ್ದಾರೆ, ಮಾನ್ಯ ಖರ್ಗೆ ಸರ್ ಬರ್ತಾ ಇದ್ದಾರೆ. ಹಿಂಗಾಗಿ ಡೇಟ್ ಹೊಂದಾಣಿಕೆ ಆಗಲಿಲ್ಲ. ಬೆಳಗಾವಿಯಲ್ಲಿ ಆದ್ರೆ 27ನೇ ತಾರೀಕು ಅಂತ ಇತ್ತು. ಈಗ ಅವರು 30ನೇ ತಾರೀಕು ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರಿಗೆ ಬಂದು ನೇರವಾಗಿ ಮೈಸೂರಿಗೆ ಬಂದು ಇನಾಗ್ರೇಷನ್ ಮಾಡಿ ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಹೀಗಾಗಿ ಸ್ಥಳ ಚೇಂಜ್ ಆಗಿದೆ. 1,09,50,000 ಗೃಹಲಕ್ಷ್ಮಿಯರು ಆಗಸ್ಟ್ 30ಕ್ಕೆ ಗೃಹಲಕ್ಷ್ಮಿ ಜಾರಿಗೆ ಬರ್ತಿದೆ.
ಇದುವರೆಗೆ 1,09,55,000 ಮಹಿಳೆಯರ ಅರ್ಜಿ ಸ್ವೀಕೃತವಾಗಿದೆ. ಆಗಸ್ಟ್ 30ಕ್ಕೆ ಕಾರ್ಯಕ್ರಮ ಲಾಂಚ್ ಆಗಲಿದ್ದು, ಸೆಪ್ಟೆಂಬರ್ನಿಂದ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು 2,000 ಹಣ ಬಂದು ಬೀಳೋದು ಗ್ಯಾರಂಟಿ. ಹಾಗಾಗಿನೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಮೇಡಂ ಫುಲ್ ಖುಷಿಯಾಗಿದ್ದಾರೆ. ಹಾಡು ಡ್ಯಾನ್ಸು ಅಂತ ಉತ್ತರ ಕರ್ನಾಟಕದ ನಾರಿಯರು ಆಚರಿಸೋ ನಾಗರ ಪಂಚಮಿ ಹಬ್ಬದಲ್ಲಿ ಮಿಂದೆದ್ರು. ಎಲ್ಲಾ ಗೃಹಲಕ್ಷ್ಮಿಯರು ಕಾಯ್ತಾ ಇರೋದು ಮತ್ತೆ ಮುಂದಕ್ಕೆ ಹೋಗೋದಿರ್ಲಿ ಅಪ್ಪ ಅಂತ ಹೇಳಿ. ಹಾಗಾಗಿ